ಇವತ್ತು ಡಿ ಕೆ ಸುರೇಶ್ಗೆ ಬಿ ಫಾರ್ಮ್ ಮೊದಲನೇ ಬಿ ಫಾರ್ಮ್ ಅವ್ರಿಗೆ ಕೊಡ್ತಾ ಇದ್ದೀನಿ, ಎ ಫಾರ್ಮ್ ಬಿ ಫಾರ್ಮ್ನ. ಸೊ ನನ್ನ ನಂಬಿಕೆ ಇರೋಂಥ ಸ್ಥಳಕ್ಕೆ ಹೋಗಿ ಅಲ್ಲಿ ಬಿ ಫಾರ್ಮ್ ಕೊಟ್ಟು ನಾನು ನಮ್ಮ ಮನೆ ದೇವರು ಕೆಂಕಿಯರಮ್ಮಂಗೆ ಕಬ್ಬಾಳಮ್ಮಗೆ ಹೋಗಿ ಆಮೇಲೆ ರಾಮನಗರ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ರಾಮನಗರದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಾನು ಇದ್ದು ಸೇರಿ ಒಂದು ಸಭೆಯಲ್ಲಿ ಪಾಲ್ಗೊಳ್ತೀವಿ. ಅದಾದಮೇಲೆ ಸುರೇಶ್ ಅವರು ಒಂದು ಸೆಟ್ ಬಿ ಫಾರ್ಮ್ನ ಎ ಫಾರ್ಮ್ ಬಿ ಫಾರ್ಮ್ನ ಅರ್ಜಿನ ಹಾಕ್ತಾರೆ. ಇದು ಇವತ್ತಿನ ಕಾರ್ಯಕ್ರಮ. ಅವೆಲ್ಲ ಯಾರು ರಾಜೀನಾಮೆ ಕೊಡೋದಿಲ್ಲ, ಏನಿಲ್ಲ, ಅವ್ರದ್ದೊಂದು ಒತ್ತಡ ಇದೆ. ಇನ್ನು ನಾವೇನು ಟಿಕೆಟ್ ಅನೌನ್ಸ್ ಆಗಿಲ್ಲ, ಇವತ್ತು ಸಾಯಂಕಾಲ ತೀರ್ಮಾನ ಮಾಡ್ತೀವಿ. ಸೊ ಮುಖ್ಯಮಂತ್ರಿಗಳ ಹತ್ರ ನಾನು ಮಾತಾಡಿದ್ದೀನಿ, ದೆಹಲಿಯವ್ರ ಹತ್ರ ಮಾತಾಡಿದ್ದೀನಿ. ನಾವು ಯಾವುದು ಅನೌನ್ಸ್ ಇಲ್ಲ, ಎಲ್ಲರೂ ಬಂದು ದಾರಿಗೆ ಬಂದಿದ್ದಾರೆ, ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಸೀಟನ್ನು, ಮೊದಲನೇ ಸೀಟು ಗೆಲ್ಲುವಂಥದ್ದು, ಆ ಸೀಟನ್ನು ಎಲ್ಲರೂ ಸೇರಿ ಒಟ್ಟಿಗೆ ಗೆಲ್ಲಿಸ್ತಾರೆ. ಯಾರ್ದು ವೈಯಕ್ತಿಕವಾದ ಪ್ರತಿಷ್ಠೆಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಡುವುದಿಲ್ಲ. ಬೆಂಗಳೂರು ಗ್ರಾಮಾಂತರದಲ್ಲಿ ಪ್ರಚಾರದ ರೂಪುರೇಷೆಗಳು ಯಾವ ರೀತಿ ಸಿದ್ಧವಾಗಿದೆ? ನೋಡಪ್ಪ, ನಾವು ಎಲೆಕ್ಷನ್ ಇವತ್ತು ಮಾಡ್ತಾ ಇಲ್ಲ. ಚುನಾವಣಾ ಡಿ ಕೆ ಸುರೇಶ್ ಅವರು ಚುನಾವಣಾ ಗೆದ್ದ ತಕ್ಷಣ ದಿನದಿಂದನೇ ಪ್ರತಿದಿನನೂ ರೂಪರೇಷೆಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಈಗ ನೀವು ಗಮನಿಸಿರಬೇಕು ಒಂದು ವಿಚಾರನ, ಕೋವಿಡ್ ಸಂದರ್ಭ ಅಲ್ಲೂ ಬೇಕಾದಷ್ಟು ಬೇರೆ ಬೇರೆ ಪಾರ್ಟಿ ಎಮ್ ಎಲ್ ಎಗಳು ಕೂಡ ಇದ್ದರು. ರಾಮನಗರದಲ್ಲಿ ಬೇರೆ ಎಮ್ ಎಲ್ ಎ ಇದ್ದರು, ಚನ್ನಪಟ್ಟಣದಲ್ಲಿ ಬೇರೆ ಎಮ್ ಎಲ್ ಎ ಇದ್ದರು, ಮಾಗಡಿಯಲ್ಲಿ ಬೇರೆ ಎಮ್ ಎಲ್ ಎ ಇದ್ದರು. ಈ ಕೋವಿಡ್ ಸಂದರ್ಭದಲ್ಲಿ ಬೆಂಗಳೂರು ಸೌತಲ್ಲಿ ಎಮ್ ಎಲ್ ಎ ಇದ್ದರು. ಸುರೇಶ್ ಅಂಗಡಿ ಕೇಂದ್ರ ಮಂತ್ರಿ, ಅವರ ದೇಹನ ಅವರ ತವರೂರಿಗೆ, ಅವ್ರ ಕ್ಷೇತ್ರ ಜನತೆಗೆ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಕೇಂದ್ರ ಸರ್ಕಾರ ಇದ್ಕೊಂಡು. ಒಂದು ಮಿಲಿಟರಿ ಇದರಲ್ಲಿ ತಂದು ಕೊಡ್ಬೋದಾಗಿತ್ತು. ಆದರೆ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೆ, ಸುರೇಶ್ ಅವರು ಎಂ ಪಿ ಆಗಿದ್ದರು. ಇಡೀ ಕ್ಷೇತ್ರಕ್ಕೆ ಜನರಿಗೆ ಆ ಕಷ್ಟ ಕಾಲದಲ್ಲಿ ಏನು ಅವತ್ತಿನ ಕಾಲದಲ್ಲಿ ಮೆಡಿಕಲ್ ಏಡ್ ಕೊಡ್ಲಿಕ್ಕೆ ಸಾಧ್ಯನೋ, ತರಕಾರಿ ಕೊಡ್ಲಿಕ್ಕೆ ಸಾಧ್ಯನೋ, ಅವ್ರಿಗೆ ಧೈರ್ಯ ತುಂಬಲಿಕ್ಕೆ ಸಾಧ್ಯನೋ, ಹಾಸ್ಪಿಟಲ್ ಊಟ ಕೊಡ್ಲಿಕ್ಕೆ ಸಾಧ್ಯನೋ, ಪಿ ಪಿ ಕಿಟ್ಗಳು ಹಾಕ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಅವ್ರಿಗೆಲ್ಲ ಎಲ್ಲ ಥರದ ಶಕ್ತಿ ಕೊಟ್ಟು ಕೊನೆಗೆ ಎಣ ಕೂಡ ಡಿ ಕೆ ಸುರೇಶ್ ಮತ್ತು ನಮ್ಮ ರವಿ ಇವರಿಬ್ಬರು ಸೇರಿ ಕನಕಪುರದಲ್ಲೇ ಮಣ್ಣು ಮಾಡಿದ್ದು ಕೂಡ ಇವತ್ತು ಇತಿಹಾಸನ ಯಾರೂ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸರ್ಕಾರ ಜೆ ಸಿ ಬಿಲ್ ಹಾಕ್ಕೊಂಡು ಎಣಗಳನ್ನ ಬಿಸಾಕಿದ್ರು, ಆ ಕೆಲಸ ಮಾಡಲಿಲ್ಲ. ಸೊ ಅಂಥ ಕಷ್ಟ ಕಾಲದಲ್ಲೇ ತನ್ನ ಪ್ರಾಣವನ್ನೇ ಹಡ ಇಟ್ಬಿಟ್ಟು ಈ ಕ್ಷೇತ್ರದ ಜನತೆಗೋಸ್ಕರ ಇಡೀ ರಾಜ್ಯದಲ್ಲಿ ತರಕಾರಿಯನ್ನು ಖರೀದಿ ಮಾಡಿ, ದವಸ ಧಾನ್ಯಗಳನ್ನು ಖರೀದಿ ಮಾಡಿ ಹಂಚಿ, ಆವತ್ತಿನ ಕಾಲದಲ್ಲಿ ಸ್ಯಾನಿಟೈಸರ್ಸು ಮತ್ತೊಂದು ಎಲ್ಲ ಕೂಡ ಮನೆಗೂ ಹಂಚಿ, ಔಷಧಿನ ಪ್ರತಿ ಮನೆಗೂ ಕೂಡ ಇಮ್ಯೂನ್ ಟ್ಯಾಬ್ಲೆಟ್ನ ಹಂಚಿ ಇವತ್ತು ಮಾಡಿದ್ದಾರೆ. ಇದು ಎಲೆಕ್ಷನ್ ಮಾಡಿದ್ದಲ್ಲ, ಇದು ಮಾನವೀಯತೆಯಿಂದ. ಪ್ರತಿ ಸಂದರ್ಭದಲ್ಲೂ ಕೂಡ ಪ್ರತಿ ಹಳ್ಳಿ, ಯಾವ್ದಾದ್ರು ಒಂದು ಹಳ್ಳಿ ಸುರೇಶ್ ಹೋಗಲಿಲ್ಲ ಅಂತ ಕೇಳಿ. ಅವರು ಪಾರ್ಲಿಮೆಂಟ್ ಮೆಂಬರ್ ಅಂತ ಕೆಲಸ ಮಾಡಲಿಲ್ಲ, ಒಬ್ಬ ಪಂಚಾಯತಿ ಮೆಂಬರು, ಒಬ್ಬ ಕಾರ್ಪೊರೇಟ್ರು, ಒಬ್ಬ ಕೌನ್ಸಿಲರು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಆದ್ದರಿಂದ ನಾವೇನು ತಯಾರೇನು ನಾವು ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಜನ ಇದ್ದಾರೆ, ನಮ್ಮ ಕಾರ್ಯಕರ್ತರಿದ್ದಾರೆ, ನಮ್ಮ ಲೀಡರ್ಸ್ ಇದ್ದಾರೆ, ನಮ್ಮ ಮುಖಂಡರುಗಳಿದ್ದಾರೆ, ಆಮೇಲೆ ನನ್ನ ತಾಯಂದಿರಿದ್ದಾರೆ, ಹೆಣ್ಣು ಮಕ್ಕಳು ತಾಯಂದಿರು. ನಾವು ಏನು ಮಾತು ಕೊಟ್ಟಿದ್ದೋ ಆ ಮಾತನ್ನು ನಡೆದಿದ್ದೇವೆ. ಅದರಿಂದ ಎಲೆಕ್ಷನ್ನು 365 ದಿನವೂ ನಿರಂತರವಾಗಿ ಎಲೆಕ್ಷನ್ನ ನಾವು ನಡೆಸ್ತೇವೆ. ಅದು ನಮ್ಮ ತಯಾರಿ. ಇದು ಇವತ್ತಿನ ತಯಾರಿ ಅಲ್ಲ. ನಮ್ಗೆ ಯಾರು ಕ್ಯಾಂಡಿಡೇಟು ಅನ್ನೋದು ನಾವು ಯಾವತ್ತೂ ಯೋಚನೆ ಮಾಡಿಲ್ಲ. ಎಲ್ಲರ ಮೇಲೂ ನಾನು ನಿಂತಿದ್ದೀನಿ. ದೇವೇಗೌಡರ ಮೇಲೆ ನಾನು ನಿಂತಿದ್ದೀನಿ, ಕುಮಾರಸ್ವಾಮಿ ಮೇಲೆ ನಿಂತಿದ್ದೀನಿ, ದೇವೇಗೌಡರ ಮೇಲೆ ಸೋತಿದ್ದೀನಿ. ದೇವೇಗೌಡರನ್ನ ಬೇರೆಯವ್ರು ನಿಲ್ಲಿಸ್ಬಿಟ್ಟು ನಾವು ಗೆಲ್ಸಿದ್ದೀವಿ. ಕುಮಾರಸ್ವಾಮಿ ನನ್ನ ಮೇಲೆ ಸೋತಿದ್ದಾರೆ. ನನ್ನ ತಮ್ಮ ಇದೇ ರೀತಿ ಇಂಡಿಪೆಂಡೆಂಟ್ ಒಂದೇ ಕ್ಯಾಂಡಿಡೇಟ್ ಹಾಕಿದ್ರು. ನಾನು ಮಂತ್ರಿ ಇರಲಿಲ್ಲ, ನಾನು ಮಂತ್ರಿ ಮಾಡಿರಲಿಲ್ಲ ನನ್ನನ್ನು ಸಿದ್ದರಾಮಯ್ಯನವರು. ಆಗ ನಮಗೆ ಒಂದು ದೊಡ್ಡ ಸವಾಲು, ಪಕ್ಷ ಘೋಷಣೆ ಮಾಡಿಬಿಟ್ರು.
ಒಂದೇ ಕ್ಯಾಂಡಿಡೇಟ್ BJP ಮತ್ತು ದಳ ಎರಡೂ ಸೇರಿ ಸೋದರಿ ಅನಿತಾ ಕುಮಾರಸ್ವಾಮಿಯವ್ರನ್ನ ಇದೇ ನಮ್ಮ DK ಸುರೇಶ್ ಮೇಲೆ ಕ್ಯಾಂಡಿಡೇಟ್ ಹಾಕಿದ್ದು 1,30,000 ಓಟಿಂದ ಗೆದ್ದಿದ್ದೇವೆ. ಅವತ್ತಿನ ಕಾಲದಲ್ಲಿ ಸತತವಾಗಿ ಆಯ್ಕೆ ಮಾಡ್ಕೊಂಡು ಬಂದಿದ್ದೇವೆ. ಇನ್ನು ಕೆಲವು ನಾಯಕರುಗಳು ಏನೇನೋ ಪಾಪ ಹೇಳಿದ್ದಾರೆ, ಅದಕ್ಕೆಲ್ಲ ನಾನು ಮುಂದಿನ ಟೈಮಲ್ಲಿ ನಾನು ಉತ್ತರ ಕೊಡ್ತೇನೆ. ಸೊ ನಮಗೆ ರಾಜಕಾರಣ ಸಿಂಗಲ್ ಅಭ್ಯರ್ಥಿ ಇದೇನು ನಮಗೇನು ಹೊಸೇನಲ್ಲ. ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ಅದನ್ನು ಮುಂದುವರಿಸ್ತೀವಿ. ಇದು ನನ್ನ ವೈಯಕ್ತಿಕವಾದ ವಿಚಾರ ಅಲ್ಲ, ಇದು ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ಧಾಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.